ದೇಹದ ಯಾವ್ಯಾವ ಭಾಗಗಳಲ್ಲಿ ಈ ಫಂಗಲ್ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ, ಹಾಗೆ ಇದು ಯಾವ ರೀತಿ ಇರುತ್ತೆ? ಫಂಗಲ್ ಇನ್ಫೆಕ್ಷನ್ ಬೇಸಿಕಲಿ ತುಂಬಾ ಭಾಗಗಳಲ್ಲಿ ಕಾಣಿಸ್ಕೊಳ್ಬಹುದು ದೇಹದಲ್ಲಿ. ಸ್ಪೆಸಿಫಿಕ್ ಆಗಿ ಎಲ್ಲೆಲ್ಲಿ ಸ್ಕಿನ್ ಫೋಲ್ಡ್ಸ್ ಇರುತ್ತೆ, ಈಗ ಬೆರಳುಗಳ ಮಿಡ್ಲಲ್ಲಿ, ಕೈಯಲ್ಲಿರ್ಬೋದು, ಕಾಲಲ್ಲಿರ್ಬೋದು, ಸರಿನಾ, ಅಥವಾ ತೊಡೆಗಳ ಒಳಗಡೆ ಭಾಗದಲ್ಲಿ ಇನ್ನರ್ ಥೈಸ್ ಅಂತ ಹೇಳ್ತೇವೆ, ಅಥವಾ ಆರ್ಮ್ ಪಿಟ್ಸ್ ಕಂಕುಳಗಳಲ್ಲಿ ಇರಬಹುದು, ಅಥವಾ ಸೊಂಟದ ಹತ್ರ ಇರಬಹುದು, ಅಥವಾ ಬಟಕ್ಸ್ ಗಳಲ್ಲಿ, ಈ ಗುದದ್ವಾರದ ಹತ್ರ, ಇಲ್ಲೆಲ್ಲ ಕೂಡ ಫಂಗಲ್ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಯಾರು ಜಾಸ್ತಿ ಜಂಕ್ ಫುಡ್ಸ್ ಗಳನ್ನು ತಿಂತಾ ಇರ್ತಾರೆ, ಪ್ರೊಸೆಸ್ಡ್ ಫುಡ್ಸ್ ಗಳನ್ನು ತಿಂತಾ ಇರ್ತಾರೆ, ಸಕ್ಕರೆ ಅಂಶ ಜಾಸ್ತಿ ಇರುವಂತಹ ಫುಡ್ಸ್ ಗಳನ್ನ ತಿಂತಾ ಇರ್ತಾರೆ, ಸ್ವೀಟ್ಸ್ ಗಳನ್ನ ತುಂಬಾ ಜಾಸ್ತಿ ತಿಂತಾ ಇರ್ತಾರೆ, ಅಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಗಳೇನಿದೆ ಅದು ಜಾಸ್ತಿ ಆಗಬಹುದು. ಹಾಗೆ ಸರ್, ಯಾವ ಡಯಟ್ ನ ಪ್ರಿಸ್ಕ್ರೈಬ್ ಮಾಡ್ತೀರಾ? ಸೊ ಮೊದಲನೇ ಒಂದು ವೆಜಿಟೇಬಲ್ ಆಫ್ ಚಾಯ್ಸ್ ಅಂತ ನಾನು ಹೇಳ್ತೇನೆ. ಸೊ ಈ ತರಕಾರಿನ ನೀವು ತಗೊಳ್ಳೇಬೇಕು ಅಂತ ಹೇಳುವುದು ಹಾಗಲಕಾಯಿ. ಸೊ ಹಾಗಲಕಾಯಿಯ ಸೇವನೆ ಮಾಡ್ತಾ ಬಂತು ಅಂತ ಹೇಳಿದ್ರೆ ಈ ರೀತಿಯ ಸ್ಕಿನ್ ಇನ್ಫೆಕ್ಷನ್ಸ್ ಗಳೇನಾಗ್ತಾ ಇರುತ್ತೆ, ಫಂಗಲ್ ಇನ್ಫೆಕ್ಷನ್ ಇರಬಹುದು ಅಥವಾ ಸ್ಕಿನ್ ಅಲರ್ಜಿ ಇರಬಹುದು, ಇದೆಲ್ಲ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ ಬೇವು. ಈ ಸ್ಕಿನ್ ಅಲರ್ಜಿ ಇರಬಹುದು, ಫಂಗಲ್ ಇನ್ಫೆಕ್ಷನ್ ಇರಬಹುದು, ಅಥವಾ ಇತರೆ ಸ್ಕಿನ್ ಡಿಸೀಸ್ಗಳು ಏನಿರುತ್ತೆ ಅಲ್ಲಿ ಎಲ್ಲ ಅವರು ಬೇವಿನ ಎಲೆಯನ್ನ ಯೂಸ್ ಮಾಡಿಬಿಟ್ಟು ಅವರು ಸ್ನಾನವನ್ನು ಮಾಡುವಂಥದ್ದು.